ಗೌರಿ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅವಳ ಒಂದು ಆಶೀರ್ವಾದದಿಂದ. ಯಾಕೆಂತಂದರೆ ಆ ಮುಹೂರ್ತದ ದಿನ ಅವಳ ಸಮಾಧಿಯ ಹತ್ರ ಹೋಗಿ ಅವಳಿಗೆ ಸನ್ಮಾನಿಸಿ ಅವಳ ಒಂದು ಆಶೀರ್ವಾದವನ್ನು ತಗೊಂಡು ನಾನು ಮುಹೂರ್ತಕ್ಕೆ ಬಂದಿದ್ದು. ಅದ್ಭುತವಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಅವರು ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ತುಂಬ ಮೆಚ್ಚುಗೆ ಮಾತುಗಳನ್ನಾಡಿ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಇಡೀ ತಂಡ ಗೆದ್ದಿದೆ. 2 ಸಾಂಗ್ ಅದ್ಭುತವಾಗಿ ಹಿಟ್ಟಾಗಿದೆ ಮತ್ತು ಬಿಸ್ನೆಸ್ ಆಗಿದೆ, ಏರಿಯಾಗಳು ಸೇಲ್ ಆಗಿದೆ. ನಮ್ಮ MMCH ಮೈಸೂರಿನ ಏರಿಯಾನ ನಮ್ಮ ಗಂಗಾಧರ್ ಅವರು ಈಗಾಗಲೇ ತೊಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಮತ್ತು ಜಯಣ್ಣ ಫಿಲಮ್ಸ್ ಅವರು ಎಂಟೈರ್ ಕರ್ನಾಟಕ ಪರ್ಚೇಸ್ ಮಾಡಿದ್ದಾರೆ. ತುಂಬ ಖುಷಿಯಿಂದ ಆಗಸ್ಟ್ 15 ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅವರೇ ತೊಗೊಂಡಿದ್ದಾರೆ, ಕೊಂಡ್ಕೊಂಡಿದ್ದಾರೆ. ಸೊ ಆನಂದ್ ಆಡಿಯೋ ಅವರು ಇವತ್ತು ವಿಷ್ಣು ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಆನಂದ್ ಆಡಿಯೋ ರೈಟ್ಸನ್ನು ತೊಗೊಂಡಿದ್ದಾರೆ ಮತ್ತು ಡಬ್ಬಿಂಗ್ ರೈಟ್ಸು ಸೇಲ್ ಆಗಿದೆ. ಸೊ ಇಡೀ ತಂಡ ಗೆದ್ದಿದೆ. ಈ ಗೆಲ್ಲಬೇಕಾದ್ರೆ ನಾನೊಬ್ಬನೇ ಒಬ್ಬ ನಿರ್ದೇಶಕನಾಗಿ ಗೆಲ್ಲಬೇಕು. ಸೊ ಅದರ ಮುಂಚೆ ಒಂದು ನನ್ನ ಅಕ್ಕನ ಮೇಲಿರೋ ಪ್ರೀತಿಗೋಸ್ಕರ ಈ ಸಾಂಗು ಕೆ ಕಲ್ಯಾಣ್ ಅವರು ಬರೆದಿರೋಂಥ ಸಾಂಗು, ಜೆಸ್ಸಿ ಗಿಫ್ಟ್ ಅವರ ಮ್ಯೂಸಿಕ್ಕು, ಸಂಗೀತ, ನಿಮ್ಮೆಲ್ಲರ ಪ್ರೀತಿಯ ಮತ್ತು ಅಚ್ಚುಮೆಚ್ಚಿನ ಹಂಸಲೇಖ ಸರ್ ಅವರು ಈ ಸಾಂಗನ್ನು ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆ ಸಾಂಗ್ ಆದ ನಂತರ ಹಂಸಲೇಖ ಅವರ ಮಾತು ನಮ್ಮ ಜೊತೆ ಒಂದು ಮುಖಾಮುಖಿ ಮಾತುಕತೆಗಳೊಂದು 2 ಇದೆ. ಹಂಸಲೇಖ ಸರ್ ಯಾಕಿದ್ದಾರೆ ಅಂದರೆ, ಇದು ಗೌರಿ ಒಂದು ಸಂಗೀತಮಯ ಚಿತ್ರ, ಒಂದು ಸಂಗೀತ ಆಧಾರಿತ ಚಿತ್ರ ಮತ್ತು ನಮಗೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಒಂದು ಸಂಗೀತಮಯ, ಸಂಗೀತ ಆಧಾರಿತ ಸಿನಿಮಾ, ಹಾಡುಗಳ ಮೂಲಕನೂ ಒಂದು ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಹಂಸಲೇಖ ಸರ್ ಅವರು. ಪ್ರೇಮಲೋಕ ಮೂಲಕ, ಹಾಡಿನ ಮೂಲಕ ಅಷ್ಟು ಹಾಡುಗಳಿದ್ದು ಒಂದು ಕಥೆಯನ್ನು ಹಾಡುಗಳ ಮೂಲಕ ಹೇಳಿ ನಿರೂಪಣೆ ಮಾಡಿ ಒಂದು ಯಶಸ್ಸು, ಅದು ಯಾವ ಥರ ಯಶಸ್ಸು, ವರ್ಷಾನುಗಟ್ಟಲೆ ಓಡುವಂಥ ಒಂದು ಸಿನಿಮಾ ಮಾಡಿಕೊಟ್ಟಿದ್ದು ಅವರ ಸಂಗೀತ ಹಂಸಲೇಖ ಸರ್. ಸೊ ಇವತ್ತು ಹಲವಾರು ವರ್ಷಗಳ ನಂತರ ಇವತ್ತು ಸಾಂಗುಗಳೇ ಸಿನಿಮಾಗಳಲ್ಲಿ ಕಡಿಮೆ ಆಗ್ತಾ ಇದೆ. 1 ಸಾಂಗು 2 ಸಾಂಗು, ದೊಡ್ಡ ದೊಡ್ಡ ಬಜೆಟ್ಟಿನ ಸಿನಿಮಾಗಳು, ದೊಡ್ಡ ಹೀರೋಗಳ ಸಿನಿಮಾಗಳು 1 ಹಾಡು 2 ಹಾಡುಗಳಿರುತ್ತೆ. ಅಂಥ ಸಮಯದಲ್ಲಿ ನಾನಿವತ್ತು ಗೌರಿ ಸಿನಿಮಾ 7 ಸಾಂಗನ್ನು ಇಟ್ಕೊಂಡು ಒಂದು ನಿರೂಪಣೆ ಮಾಡಿ ಒಂದು ಸಂಗೀತ ಆ ಥರದ ಸಿನಿಮಾ ಮಾಡಿದ್ದೀನಿ. ಸೊ ಅದಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ, ತುಂಬ ಅರ್ಥಪೂರ್ಣವಾಗಿ ಹಂಸಲೇಖ ಸರ್ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹಂಸಲೇಖ ಸರ್ ಅವರಿಗೆ ನನ್ನ ಒಂದು 2 ಪ್ರಶ್ನೆ. ಒಂದು, ಸಂಗೀತ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ, ಯಾಕೆ ಮುಖ್ಯ ಆಗುತ್ತೆ, ಅದು ಒಬ್ಬ ಸಂಗೀತಗಾರನಾಗಿ, ಒಬ್ಬ ಸಂಗೀತ ನಿರ್ದೇಶಕರಾಗಿ ನೀವು ಒಂದು ನಮ್ಮ ಪತ್ರಕರ್ತರಿಗೆ, ನಮ್ಮ ಸ್ನೇಹಿತರಿಗೆ ಹೇಳಬೇಕು ಅಂತ. ಚಿತ್ರಗಳಿಗೆ ಅದೇನದು ಸಾರ್ವತ್ರಿಕ ಪ್ರಶ್ನೆ ಮತ್ತು ಸಾರ್ವತ್ರಿಕ ಉತ್ತರ. ಬದುಕಿನಲ್ಲಿ ಏನೇನೋ ಶಬ್ದಗಳು ಕೇಳ್ತಾ ಇರ್ತೀವಿ. ದೇವಸ್ಥಾನದ ಗಂಟೆ, ಬಾಗಿಲು ತೆಗೆದ ಶಬ್ದ, ಸ್ಕೂಟರ್ ಸ್ಟಾರ್ಟ್ ಆಗಿದ್ದು, ಸ್ಕ್ರೂ ಡ್ರೈವರು, ಸುತ್ತಿಗೆ, ಹತ್ತಿದ್ದು, ಕೂಗಿದ್ದು ಎಲ್ಲ ಶಬ್ದಗಳಿದೆ. ಅದೆಲ್ಲ ಸಂಗೀತ ಅಲ್ಲ. ಆದರೆ ಸಿನಿಮಾದಲ್ಲಿ ಅದೇ ಸಂಗೀತ. ಈ ಫೋಲಿ ಅಂತಾರಲ್ಲ, ಈ ಪರಿಸರದ ಶಬ್ದಗಳು, ಆ ಶಬ್ದಗಳನ್ನು ತೆಗೆದುಬಿಟ್ರೆ ಸಿನಿಮಾ ದೊಡ್ಡ 0. ಶಬ್ದದಿಂದ ನಾದ. ಶಬ್ದ ಒಂದು ದೊಡ್ಡ ಮಾವಿನ ಮರ, ಅದನ್ನು ತಿನ್ನಕ್ಕಾಗಲ್ಲ. ಆದರೆ ಅದರಲ್ಲಿರುವುದು ಶಬ್ದದಲ್ಲಿ ನಾದ. ನಾದ ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ತಿನ್ಬೋದು, ನಾದವನ್ನು, ಶಬ್ದವನ್ನು ತಿನ್ನಕ್ಕಾಗಲ್ಲ. ಅಂದರೆ ಸಿನಿಮಾದಲ್ಲಿ ಶಬ್ದವೂ ಸಂಗೀತ, ನಾದವೂ ಶಬ್ದ, ಇವೆರಡೂ ಇಲ್ಲದೆ ಚಲನಚಿತ್ರ ಚಾನ್ಸೇ ಇಲ್ಲ. ಯಾಕೆಂದರೆ
ಸಿನಿಮಾದಲ್ಲಿ ಮ್ಯೂಸಿಕ್ ಆಫ್ ಮಾಡಿ ನೀವು ಒಂದ್ಸರಿ ಸಿನಿಮಾ ನೋಡಿ ಏನು ಕಾಣುತ್ತೆ, ಏನು ಕಾಣಲ್ಲ, ನಿಮ್ಗೆ ಏನೂ ಗೊತ್ತಾಗಲ್ಲ. ಸಿನಿಮಾ ಮತ್ತು ಅದರ ವಸ್ತುವನ್ನು ಅಂಡರ್ಲೈನ್ ಮಾಡೋದೇ ಮ್ಯೂಸಿಕ್. ನಿರ್ದೇಶಕ ಏನೇನು ಯೋಚನೆ ಮಾಡ್ತಾನೋ ಆ ಯೋಚನೆ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಆ ಅಂಡರ್ಲೈನಿಂಗ್ ಫ್ಯಾಕ್ಟೇ ಮ್ಯೂಸಿಕ್ಕಿಂದ ಬರುತ್ತೆ. ಪ್ಲಸ್ ಈ ಪರಿಸರದ ಶಬ್ದಗಳು ಮತ್ತು ಮ್ಯೂಸಿಕ್ಕು. ಅದಕ್ಕಿಂತಲೂ ಮುಖ್ಯವಾಗಿ ಭಾರತದ ಸಿನಿಮಾಗಳು ಸಂಗೀತವನ್ನು ಇಲ್ಲದ ಸಿನಿಮಾಗಳನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ರಾಜ್ ಕಪೂರ್ ಹೇಳ್ತಾರೆ, ಭಾರತೀಯ ಸಿನಿಮಾಗಳಲ್ಲಿ ಹಾಡುಗಳಿಲ್ಲದನ್ನು ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ಎಲ್ ವೈದ್ಯನಾಥನ್ ಒಂದು ಮಾತು ಹೇಳ್ತಾರೆ, ಏನಂದರೆ ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವೇ ನಿಜವಾದ ನಿರ್ದೇಶಕ ಅಂತ ಹೇಳ್ತಾರೆ. ಇದು ಎಲ್ ವೈದ್ಯನಾಥನ್ ಹೇಳಿರೋದು. ಈ ಎರಡು ಸ್ಟೇಟ್ಮೆಂಟ್ಗಳ ಮೇಲೆ ನೀವು ಇಂಡಿಯನ್ ಸಿನಿಮಾಗಳನ್ನ ಯೋಚನೆ ಮಾಡಿದ್ರೆ, ದೇರ್ ಇಸ್ ನೋ ಹಿಟ್ ಫಿಲ್ಮ್ ಇನ್ ಇಂಡಿಯನ್ ಸ್ಕ್ರೀನ್ ವಿತೌಟ್ ಹಿಟ್ ಸಾಂಗ್ಸ್. ಹಿಟ್ ಸಾಂಗ್ಸ್ ಇಲ್ಲದೆ ಇಂಡಿಯನ್ ಸಿನಿಮಾಸ್ ಇಲ್ಲವೇ ಇಲ್ಲ. ಆದ್ದರಿಂದ ಸಿನಿಮಾಗಳು ಇವತ್ತು ಹಾಡುಗಳನ್ನು ಕಳ್ಕೊಳ್ತಿದೆ ಅಷ್ಟೇ, ಆದರೆ ಹಾಡುಗಳು ಎಲ್ಲೂ ಕಳೆದೋಗಲ್ಲ. ಹಾಡುಗಳಿಂದ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾಂತ. ಆದ್ದರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಕನ್ನಡದ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ. ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ದರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕಬಹುದಷ್ಟೇ ಹೊರತು ರಜನಿಕಾಂತ್ ಆಗಲಿ, ಕಮಲ್ ಹಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ ಬಾಂಬೆಗೆ ಹೋದರೆ 2 ವರ್ಷ ಇರೋಕ್ಕಾಗಲ್ಲ, ವಾಪಸ್ ಬರ್ತಾರೆ. ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ, ಒಂದು ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಬರಲಿ. ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಪ್ರಾದೇಶಿಕ, ನಾನು ಜಾಸ್ತಿ ಮಾತಾಡ್ತೀನಿ, ನೀವು ಮಾತಾಡೋದಕ್ಕೆ ಕರ್ಸಿರೋದು ನಾವು. ಹೌದಾ? ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರ್ಸಿರೋದು ನಾವು. ಪೇಮೆಂಟ್ ಇದೆಯಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.